ಚನ್ನಬಸವ ಅವ್ರು ಯಾಕೆ ಏನಾರ ಅಂತಾರೆ ನಿನ್ನ ಮೊಮ್ಮಗಳು ನೀ ನೋಡಕ ನಿನಗೆ ಸ್ವತಃ ಐತಿ ನಿನಗೆ ಸ್ವಂತ ಮೊಮ್ಮಗಳದಾಳ ನಿನ್ನ ಮನ್ಯಾಗ ಬಾಳಿ ಬದುಕಬೇಕಾಗಿದ್ದು ಮೊಮ್ಮಗಳದಕ್ಕಿ ಅವ್ರ ಮನ್ಯಾಗ ಕೆನ್ನಕರಿ ಹೆಂಗೆ ಬಿಡ್ತಾಳೆ ದಾನವ್ ಇರ್ತಾಳೆ ಇರಪ್ ಇರ್ತಾನ ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಮಗ ಇರ್ತಾನ ಹತ್ತದ್ರಾಗ ಅವ್ರು ಯಾಕೆ ಏನಾರ ಅಂತಾರೆ ನೀನ ಅವ್ರು ಯಾಕೆ ಅಂತಾರೆ ನೋಡ ನಾಳೆ ನೀವು ಹೋಗಿಲ್ಲ ಅಂದ್ರೆ ತಪ್ಪನೆ ಸಿಗಾಕೊತ್ತಿ ಚನ್ನಬಸವ ನಾ ಹೇಳಾಕತ್ತೀನಿ ಕೇಳು ನೀನ ಹೋಗಿ ದವಾಖಾನಿಗೆ ಆಗಿಲ್ಲ ಅಂದ್ರೆ ಅವ್ರು ಬಂದಿದ ತಕ್ಷಣ ಮನೆಗೆ ಹೋಗಿ ಒಂದು ಹೆಜ್ಜೆ ನೋಡ್ಕೊಂಡು ಬಾ ಅವ್ರು ಕರೆ ಮಟ್ಟ ಕಾಯ್ಕೊಂಡು ಕುಂದ್ರಾಕ್ ಹೋಗಬೇಡ ನಾಳೆ ತಪ್ಪನೆ ಸಿಗಾಕೊಳಕ್ ಹೋಗಬೇಡ ನಿನಗೆ ಹೆಜ್ಜೆಜಿಗೂ ತಪ್ಪು ಕಂಡು ಹಿಡಿಯಾಕೆ ನೋಡಾಕತ್ತಾರ ಅವ್ರು ಅವ್ರಿಗೆ ಬೇಡಕ್ಕಿತ್ತೆ ಶರಣವ ನಾವು ಹೋದ್ರು ಅಂತಾರ ಹೋಗಲಿಲ್ಲ ಅಂತ ಅಂತಾರ ಅವರು ಅನ್ನತ್ತಾರ ಅವ್ರು ಅನ್ನಕ್ಕ ನಿಂತಿರ್ತಾರ ಅವರು ನಂದು ತಪ್ಪು ಹುಡ್ಕಾಕ ನಿಂತಿರ್ತಾರ ಅವರು ಅವ್ವ ಮಗಳು ಮತ್ತೆ ಅನ್ನತ್ತಾರ ಅವರು ಅವ ಸ್ವಂತ ತಮ್ಮದನ ಭಾಡೆ ಅವ್ರ ಏನು ಕಮ್ಮದನ ಅವನ ಅದಕ್ಕೆ ಹೊಯ್ಕೊಂಡು ಹಾಕೋತಾರ ಅನ್ನತ್ತಾರ ಅವ್ರು ನನಗೆ ಹೆಂಗಿದ್ರು ಅನ್ನತ್ತಾರ ಅನ್ಲಿ ಬಿಡು ಆದ್ರೆ ನಾ ಹೋಗೋದಿಲ್ಲವ ನಾ ಸೋತಕ್ಕೆ ಮರೇ ಹೋಗುದಿಲ್ಲ ನಾನು ಅವರಿಂದ ನಾ ಏನು ತೊಗೊಂಡಿದ್ದೈತೆ ನನ್ನ ಮಗನ ಕಿತ್ಕೊಂಡಾರ ನಾನು ಇಲ್ಲಿ ಒಂಟಿ ಮಾಡಿ ಅನಾಥರ ಕುಂದುರ್ಸ್ಯಾರ ಅವರು ಓಸರು ಮನಿ ಮಂದಿ ಸೇರಿ ಇಟ್ಟೆಲ್ಲ ಹೊಟ್ಟೆಗೆ ಬೆಂಕಿ ಇಟ್ಕೊಂಡು ನಾ ಹೆಂಗೆ ಸೋತ್ ಹೊಕ್ಕಿದ್ದೇನೆ ಶರಣವ ವಿಚಾರ ಮಾಡಿ ನಿನ್ನ ಮಗನ ಹಿಂಗೆ ಮಾಡಿದ್ದು ನೀನು ಒಂಟಿ ಮಾಡಿಟ್ಟು ಮನ್ಯಾಗ ಹೋಗಿದ್ದ ಅಂದ್ರೆ ನೀ ಸುಮ್ಮ ಇರ್ತಿದ್ದೇನ ಇರ್ಲಿ ನನ್ನ ಕಡೆಯಿಂದ ತಪ್ಪಾಗಿತ್ತಿತ್ತು ಇಲ್ಲ ಅಂತ ನಾ ಅನ್ನಂಗಿಲ್ಲ ಅದಕ್ಕೆ ನಾನು ಹಿಂಗೆ ಬಿಟ್ಟು ಬಿಡೋದನ ಯಾಕೆ ಆಕಿ ಬಿಡಾಡಿ ಇಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಇದ್ದಿದ್ರೆ ಏನಾಕಿತ್ತು ಸಟಿತಿದ್ಲ ಆಕಿ ಅಲ್ಲ ಮತ್ತು ಏನೋ ಕಿರಿಕಿರಿ ಮೊದಲು ಭಾಳ ಕೊಟ್ಟಿದ್ದೆ ಹಂಗೆ ಹಿಂಗೆ ಮತ್ತು ಹೋದ್ರೆ ಬರಾಬರಿ ನೋಡ್ಕೊಳಂಗಿಲ್ಲ ಅಂತೇಳಿ ಅಂಜಿ ಅವರು ಕಳಿಸಿರಕ್ಕಿಲ್ಲ ಪಂಚರು ಹಂಗೆ ಮಾತಾಡಿದ್ದಾರೆ ಬಿಡಿ ಏನಾಯ್ತು ನಿನಗೆ ಅವ್ರ ಕುಟ ಮನಸ್ಸಿರೋದಿದ್ರೆ ಆತ ಏನು ಹಡದಿ ಆಗಿದ್ದಾತು ಮುಗಿತು ನೀನು ಮೊಮ್ಮಗಳು ಕರ್ಕೊಂಡು ಮನೆಗೆ ಬಾರ್ವಾ ನಿನ್ನ ಗಂಡನ ಕರ್ಕೊಂಡ ಅಂತ ಹೇಳ್ಬಿಡು ಮುಗೀತು ಎಲ್ಲರೂ ಒಟ್ಟಿಗೆ ಇದ್ರೆ ಹಾಕಿರಿ ಯಾರೊಬ್ರು ಸೋಲೋದಿರ್ತೈತೆ ಚನ್ನಬಸವ ದೊಡ್ಡವರಾಗಿ ನಾವು ದೊಡ್ಡ ಗುಣ ತೊಗೊಳ್ಳಿಲ್ಲ ಅಂದ್ರೆ ಹೆಂಗೆ ನಾನು ನೀನು ಅಂತಂದು ಹೇಳಿ ಜಿದ್ದಿ ಮಾಡ್ಕೊಂಡು ಅಂದ್ರೆ ಹೆಂಗೆ ಯಾರೊಬ್ರು ಸರಿಬೇಕಿಲ್ಲ ಅದಂತೂ ಹೆಣ್ಣು ಸರಿಯಂಗಿಲ್ಲ ಅದು ಸರಿಯಂಗಿಲ್ಲ ಅಂದ್ರೆ ನಾವು ಸರಿದಂಗೆ ಇರೋಕ್ಕಾಗಲ್ಲ ನಾವು ಒಂದಮ್ಮ ಸೋತ್ ನೋಡೋದು ನಾವು ಸೋತರು ಅವ್ರು ಹಂಗೆ ಮಾಡಕತ್ತಾರ ಅಂದ್ರೆ ಇರುವ ನಿನ್ನ ಪಾಡಿಗೆ ನೀನಂತ ಕೈ ಬಿಡಕ್ಕೆ ಬರ್ತೈತಿ ಈಗ ನಾ ಸೋಲಂಗಿಲ್ಲ ನೀ ಸೋಲಂಗಿಲ್ಲ ಅಂದ್ರೆ ಅದು ತಪ್ಪಕತೆ ನೀನ ಚನ್ನಬಸವ ಹಂಗೆ ಮಾಡಬಾರ್ದು ನಾವು ತಿಳಿದವರಾಗಿ ದೊಡ್ಡವರಾಗಿ ಯಾಕೆ ಸೋಲೋದಾದ್ರೆ ನಾನು ಸೋಲ್ಬೇಕನ ಯಾಕೆ ಸಣ್ಣಕ್ಕೆ ಯಾಕೆ ಸೋಲಕ್ಕೆ ಬರೋದಿಲ್ಲನ ನಾನು ಮಾತಾಡ್ಸ್ಬೇಕಂತೈತಿನ ಆ ಬಿಡಾಡಿ ಗಂಡನ ಕರ್ಕೊಂಡು ಆ ಮನಿ ಮಾಡಿದ್ದು ಒಂದಿನಾನರ ನನ್ನ ಮಾತಾಡ್ಸಾಳಬೇಕಿ ಈ ಭಾಡೆ ನಾ ಹಡ್ದ ನೀವು ಬ್ಯಾನಿ ತಿಂದು 9 ತಿಂಗಳ ಹೊಟ್ಟೆಯಾಗಿ ಇಟ್ಕೊಂಡು ಅಲ್ಲಿ ಹೋಗಿ ಸೇರ್ಕೊಂಡಿದ್ದು ಮಂದಿ ಹೊಲ ಕೂಲಿ ಹೊಟ್ಟ ನೀವ ಮನಿದು ಮನಾರ್ ಮಾಡಿ ಏನ ಮತ್ತದ ಗುತ್ತಿಗೆ ಹಿಡಿದಿದ್ರ ಅನ್ನಂಗ ಮನಿದಿಟ್ಟು ಬಿಟ್ಟು ಆಕೆ ಬಿಡಾಡಿ ಹೆಸರಿಗೆ ಬರೋದು ಇವ ಮಂದಿ ಹೊಲ ಕೂಲಿ ಹೊಟ್ಟ ನೀವು ಇದು ಬೇಕಾಗಿತ್ತು ನನ್ನ ಅಲ್ಲಿ ಪಂಚಾಯತ್ ಕಡೆಗಣಿಸಿ ಇವ ಮಂದಿ ಮನಿ ಕೂಲಿ ಹೋಗಾಕ ಆ ಬಿಡಾಡಿ ಹಿಂಬಾಲ್ ಹೋಗ್ಯಾನ ಇದು ಸರಿ ಐತೆನ ಹಂಗಾರ ಇವ ನೋಡ್ವಾ ಈ ನನ್ಗರ ಇದು ಏನ ನನಗೊಂದು ತಿಳಿವಲ್ದವ ಚನ್ನಬಸವ ನಾನು ಹೇಳೇನಿ ನಿಮ್ದು ಯಾರ್ದು ತಪ್ಪು ಯಾರ್ದು ಸರಿ ನೀವು ತೀರ್ಮಾನ ಮಾಡ್ಕೊರಿ ಯಾಕಂದ್ರೆ ಅವ್ರು ಕೇಳಿದ್ರೆ ಅವರು ನಿಂದು ಹೇಳ್ತಾರೆ ನೀ ಕೇಳಿದ್ರೆ ಅವ್ರದ್ದು ಹೇಳ್ತಿ ನೋಡವ ನಾನು ಹೇಳೋದು ಅವ್ರು ಸೋಲ್ಲಿ ಅಂತ ನೀ ಸೋಲ್ಲಿ ಅಂತ ಅವರು ಏನೇನು ಮಾಡ್ತೀರ ನೋಡವಾ ಅದಕ್ಕೆ ನಿನ್ನ ಮಗ ಅಲ್ಲಿ ಬಿಜಿ ಇದ್ದ ಬಂದು ಹೇಳಿರಕ್ಕಿಲ್ಲ ಹಂಗಾರೆ ಮೊಮ್ಮಗಳು ಹುಟ್ಟಾಳವ ನೋಡಿ ಬರ್ತೇನೆ ಅಂತಂದು ಹೇಳಕ್ಕೆ ಬಂದೆ ನೋಡಿ ಇದ್ರ ಮ್ಯಾಗ ನಿನಗೆ ಬಿಟ್ಟಿದ್ದೆ ಬರ್ತೀನಿ ನಾನು ಬರ್ತೀಯನ ಮನೆ ಕಡೆಗೆ ಹೋಗೋಣ ಯಾವಲ್ವ ಕೆಲಸ ಅದಾವು ನಾನು ಇನ್ನೊಟ್ಟು ಮತ್ತೆ ಸಂಜೆ ಮಾಡ್ಬೇಕಾರೆ ಬರ್ತೀನಿ ಆಯ್ತು ಹಂಗಾರೆ ನಾನು ಬರ್ತೀನಿ ಕುಂದ್ರೆ ಒಟ್ಟು ಚಾ ಮಾಡ್ತಿದ್ದೆ ಶರಣವ ಇವಾಗ ಬೇಡವಾ ಎಲ್ಲ ಮುಗಿಸ್ಕೊಂಡೆ ಈ ಕಡೆ ಬಂದೀನಿ ಅಕ್ಕೆಲ್ಲ ಚಾ ಕುಡಿದ್ರೆ ಯಾಕೆ ಉರಿತೈತೆ ನಂಗೆ ಬರ್ತೀನಿ ತಗೋ ಬಂದ ನೋಡಿ ಮಂಜಪ್ಪ ದವಾಖಾನಿಂದ ಬಂದೇನ ತಮ್ಮ ಹ್ಞೂ ಚಿಕ್ಕವ ಅಕ್ಕವನು ಬಂದ್ಲು ಮತ್ತು ಆಕಿ ಮಾಧವಕ್ಕನು ಬಂದ್ರೆ ನಾವು ಇರ್ತೀವಿ ನೀವು ಬೇಕಾದ್ರೆ ಹೋಗಿ ಜಳಕ ಮಾಡ್ಕೊಂಡು ಬಾರಪ್ಪ ಅಂತಂದ್ರೆ ಅದಕ್ಕೆ ಮತ್ತು ಅವುಗೂ ಹೇಳಿದ್ದಿಲ್ಲ ಫೋನ್ ಹಚ್ಚಕ್ಕೂ ಆಗಿದ್ದಿಲ್ಲ ಅದಕ್ಕೆ ಅವು ಹೇಳಿ ಹಂಗಾರೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಕುಂದ್ರೆ ಚಿಕ್ಕವ ಹೌದನ ಇಲ್ಲಪ್ಪ ನಂದು ಭಾಳ ತತ್ತು ಬಂದು ತಮ್ಮ ಹೊಕ್ಕನಿ ಇಟ್ಟೊತ್ತು ನಾನು ನಿಮ್ಮ ಜೋಡಿ ಅದನ್ನ ಮಾತಾಡ್ಕೊಂಡು ಕೂತಿದ್ದೆ ಶುಕ್ರವಾರ ದಿನ ಮತ್ತು ಲಕ್ಷ್ಮಿ ಹುಟ್ಟಾಳವ ಮೊಮ್ಮಗಳು ಹೋಗಿ ನೋಡ್ಕೊಂಡವ ಅಂತೇಳಿ ಅನ್ನಕತ್ತಿದ್ದೆ ನಾನು ಅದಕ್ಕೆ ಬಂದಿದ್ದೆ ಹೇಳಿದೆ ಅಂತೇಳಿ ಚಲೋ ಆಯ್ತು ನಿಮ್ಮವನು ಒಬ್ಬಕ್ಕೆ ಹೋಗೋಕ್ಕಾಗಂಗಿಲ್ಲ ಅನ್ನಕತ್ತಿದ್ಲೆ ನಂಗಾರ ಒಂದು ಹೆಜ್ಜೆ ಕರ್ಕೊಂಡು ಹೋಗ್ಬಾ ಹೋಗಿ ನೀನು 3-4 ದಿನದ ಹೊತ್ತಾಗ್ತದೆ ದವಾಖಾನೆಗೆ ಅದಿ ಏನು ತಿಂದಿಲ್ಲ ಚಂದ ನಿದ್ದಿಲ್ಲ ನೀರಡಿಕಿಲ್ಲ ಹೋಗೊಂಡಿಟ್ಟು ಏನಾರು ತಿಂದು ಜಳಕ ಗಿಳಕ ಮಾಡಿ ನಿಮ್ಮವನು ಒಂದು ಹೆಜ್ಜೆ ಕರ್ಕೊಂಡು ಹೋಗ್ಬಾ ಬರ್ತೀನಿ ತಗೊಳ ಚನ್ನಬಸವ ಬರ್ಲ್ಯಾ ಹೋಗ್ಬಾ ಯವ್ವ ಮೊನ್ನೆ ಶುಕ್ರವಾರನ ಡಿಲಿವರಿ ಹ್ಞೂನಯ್ಯಪ್ಪ ಎಲ್ಲ ಸುದ್ದಿ ಬಂದು ಮುಡ್ತು ನೀ ಏನು ಅವು ಅದಾಳ ಅವಾಗ ಏನಾರ ಸುದ್ದಿ ಮುಟ್ಟಿಸ್ಬೇಕು ಆಕಿಗೆ ಫೋನ್ ಹಚ್ಚಬೇಕು ಹೇಳಬೇಕು ಅಂತ ಏನು ಕೇಳಬೇಡ ಎಲ್ಲ ಊರಾನ ಮಂದಿ ಬಂದು ನನಗೆ ಹೇಳಿದ ಮ್ಯಾಗ ನೀ ಬಂದು ಹೇಳು ನಿನಗೇನು ಅವು ಅಂದ್ರೆ ಕಿಮ್ಮತ್ತ ಇಲ್ಲ ಆಕೆ ಹಿಂಬಾಲನ ಬಿದ್ದು ಬಿಟ್ಟು ಇಡೀ ಆಸ್ತಿನ ಬರೋದು ಆಕಿ ಕೈಯಾಗ ಕೊಟ್ಟು ಮಂದಿ ಮನೆ ಕೂಲಿಗೆ ಹೋಗುವಾಗಲೇ ತಿಳ್ಕೊಂಡೆನ್ನ ನೀವು ಹೆಂಡತಿ ಬಾಲಂಗೋಸಿಯಾಗಿ ನೀ ಹೆಂಡತಿ ಸೆರಗಾಗಿ ನೀನು ಹೆಂಡತಿ ಗುಲಾಮಾಗಿ ನೀನು ಆಕಿ ಹಿಂಬಾಲ ಬಿದ್ದು ಗಣಸಾಗಿ ನೀ ಹಿಜಡೆ ಆಗಿ ನೀನು ನೋಡಿ ಕಣ್ಣು ತೂತು ಬಿದ್ದವನಾಗ ನೀ ಮಾಡೋದನ್ನ ಆಕಿ ಹಿಂಬಾಲ ಬಿದ್ದು ಆಕಿದೆಲ್ಲ ತೊಳೆಯೋದಾತ ನೀನು ಮಾಡಿ ನೀನು ಒಂದಿನ ಉಣ್ತೀನಿ ಅಂದು ನೀನು ಇವಾಗ ಈಗ ಅದೆಲ್ಲ ಕೇಳಕ್ಕೆ ಬಂದಿಲ್ಲ ನಾನು ಸುಳ ಹಿಕ್ಕೋತ ನಿಂದಿರಬೇಡ ನಡಿ ದವಾಖಾನಿಗೆ ಕರ್ಕೊಂಡು ಹೋಗಿ ಬರ್ತೀನಿ ಪುಸಿ ನೋಡಿ ಬರುವಂತೆ ಹಡ್ದ ಅಂತ ಹೇಳ್ದಿಲ್ಲ ನನಗೆಲ್ಲ ಗೊತ್ತೈತಿ ನನಗೆ ಯಾವಾಗ ಬೇಕೋ ನಾ ಹೋಗಿ ಅವಾಗ ನೋಡಿ ಬರ್ತೀನಿ ನೀನು ನನಗೇನು ದೊಡ್ಡಸ್ತನ ಮಾಡಿ ಕರ್ಕೊಂಡು ಹೋಗಕ್ಕೆ ಬರಬೇಡ ಅಲ್ಲೇ 4 ಮಂದಿ ಆಗ ನೀನು ಸುಲಭವಾಗಿ ನಾನು ಕೆಟ್ಟಕ್ಕಿನ ಮಾಡಕ್ಕೆ ಬರಬೇಡ ಇವಾಗ ಏನು ಮಾತಾಡ್ತೀವಿ ನಾ ಯಾಕೆ ನೀನು ಕೆಟ್ಟಕ್ಕಿನ ಮಾಡ್ತೀನಿ
ಏಯ್ಯ ಮಾಡಿಯಲೇಪ್ಪ ನಿನ್ ಹೆಂಡ್ರ ಹಡದ 4 ದಿನ ಆದ್ರೂ ಶರಣೋ ಬಂದ್ ಸುದ್ದಿ ಹೇಳ್ಯಾಳ. ನೀ ನನ್ನ ಕೈಯಾಗ ಫೋನ್ ಇದ್ದು ನನ್ನ ಫೋನ್ ನಂಬರ್ ಗೊತ್ತಿದ್ರು ಹಡದಿದ್ದಿ ನನ್ನ ಫೋನ್ ಹಚ್ಚಾವ ಮತ್ತೆ ಹಿಂಗೆ ಕೂಸು ಹುಟ್ಟೈತೆ ಅಂತ ನೀ ನನಗೆ ಹೇಳಿಲ್ಲಲ್ಲ. ಹಾ ಎಷ್ಟ ಹೋಗಿ ಕಿಮ್ಮತ್ ಕೊಟ್ಟಿ ವಿಚಾರ ಮಾಡಿ. ವಾ ಅಲ್ಲಿ ಅಡ್ಡಾಡಕ್ಕ ಮಾವ ದವಾಖಾನಿ ವಾಸನೆ ಆಗೋಂಗಿಲ್ಲ ಅಂದು ಮನೆಯಾಗಿದ್ದ. ವೀರೇಶ ಹೊಲದ ಕಡೆ ಹೋಗೋವಂತ. ಮತ್ತ ಈ ಅವ್ರಿಬ್ರು ಅಡ್ಡಾಡೋರಿಲ್ಲ, ನಾನು ಎಲ್ಲಾ ಕಡೆಗೂ ಅಡ್ಡಾಡ್ಬೇಕಾಗಿತ್ತು. ಅಕ್ಕವ್ಗೂ ಗೊತ್ತಾಗಂಗಿಲ್ಲ. ಮತ್ತ ಅವ್ರ ಹತ್ರ ಒಬ್ರು ಬೇಕಾಗಿತ್ತು. ಹಂಗಾಗಿ ನನಗ ಗದ್ದಲ್ದಾಗ ಫೋನ್ ಹಚ್ಚಕ್ ಆಗಲಿಲ್ವಿ. ಅಟ್ಟ ಅವ್ ಹಚ್ಚಬಾರ್ದಂತ ಏನು ಇರ್ಲಿಲ್ಲ. ಅವತ್ತು ದವಾಖಾನ್ಯಾಗ ಅಕ್ಕ ಮನಿಗ್ ಹೋಗಕ್ಕಿ ಊಟ ಅದು ಕಟ್ಕೊಂಡ್ ಬರಕ್ಕಿ 1-2 ದಿನ ಶರಣ ಸಿಗೋಬರು ಕೊಟ್ಟು ಕಳಿಸಿದ್ರು ಬಿಡು. ಮತ್ತ ಅವ್ರು ಹೋದಾಗ ನಾ ಇರೋದು ನನಗ್ ಮನಿಗೆ ಬರಕ್ ಆಗಲಿಲ್ಲ. ಹಂಗಾರ ಹೋದ್ರಾತ್ ಬಿಡು ಕರ್ಕೊಂಬಂದ್ರಾತ್ ಹೇಳಿ ಅಂತಂದೆ. ನಾ ಎಲ್ಲೇ ಮತ್ತ ಮಾವ ಫೋನ್ ಹಚ್ಚಿ ಹೇಳ್ಯಾ ನಾನು ಹಿಂಗ ಅನ್ಕೊಂಡ್. ಮಗ ನೀನ ನನ್ನ ಬ್ಯಾನಿ ತಿಂದ ಹಡದಕಿನ ಮರ್ತು ನಿನ್ ಹೆಂಡ್ರ ಹಡದಿರ ಖುಷಿಗೆ ತೇಲಾಕತ್ತಿ. ನೀನ ನನಗೆ ಫೋನ್ ಹಚ್ಚಿ ಸುದ್ದಿ ಹೇಳಿಲ್ಲ ಅಂದ ಮ್ಯಾಗ ಅವನ ಬೆನ್ನ ಹಿಂದೆ ಬಿದ್ದಕ್ಕಿ ನಾನು ಅದು ನನ್ನ ನೋಡಿದ್ರೆ ಜಿದ್ದಿ ಸಾಧಿಸಿ ನನ್ನ ಮ್ಯಾಗ ಕೆಂಡಾಕಾರ ಅವನ ಹೆಂಗ ಫೋನ್ ಹಚ್ಚಿ ಹೇಳ್ತಿದ್ದಾನಪ್ಪ ನಿನಗೆ ಮೊಮ್ಮಗಳು ಹುಟ್ಟೈತಿ ಅಂತಂದು. ಚಲೋ ಹೇಳದಿ. ಅವ್ರ ಹತ್ರ ಸೇರಿ ನೀನು ಅವ್ರಂಗನ ಫಾಲ್ತುನಾಗಿನಿ. ಬರೀ ತಗಲು ನಾಟಕ ಕಲ್ತು ಬಿಟ್ಟಿ. ಆತು ನನಗೆ ಜಳಕಕ್ಕೆ ನೀರಿಡು, ಜಳಕ ಮಾಡ್ತೀನಿ. ಯಾಕೆಪ್ಪ ನಿಮ್ಮ ಮಾವನ ಮನ್ಯಾಗ ನಿನಗೆ ನೀರು ಕಾಯಿಸಿ ಉಣ್ಣಾಕಿಟ್ಟು ಕೊಡ್ಲಿಲ್ಲನ? ಈಗ ಅವು ನೆನಪು ಅಂದ್ಲ ನಿನಗೆ? ಯಾವಾಗ ನೋಡ್ಬೇ ನಾನು ನಿನ್ ಕುಟಾಗ ವಾದ ಮಾಡಕ್ ಆಗುದಿಲ್ಲ. ನಾವೊಂದು ಅಂತೀನಿ, ನೀ ಇನ್ನೊಂದು ಅರ್ಥ ಮಾಡ್ಕೊಂಡು ಅದಕ್ಕೆ ಇನ್ನೊಂದು ಅಂತೀರಿ. ಈಗ ಒಂದಕ್ಕೆ ಒಂದು ಮಾತು ಬೆಳಿತಾವ ಅರ್ಥ. ಇಷ್ಟ ನೀನ್ ಕುಟಾಗ ವಾದ ಮಾಡೋದ್ರಾಗ ಅರ್ಥನೇ ಇಲ್ಲ. ಈಗ ನೀ 2 ಚರ್ಗಿ ನೀರು ಕಾಸಿರ ಜಳಕ ಮಾಡಿ ಒಂದು ಇಟ್ಕೊಂಡು ಹೋಗ್ಕನಿ. ಇಲ್ಲ ಅಂದ್ರೆ ಅಲ್ಲೇ ನಮ್ಮ ಮನೆಗೆ ಹೋಗಿ 1-2 ಚರ್ಗಿ ತಣ್ಣೀರು ಜಳಕ ಮಾಡಿ ಅಲ್ಲಿ ಹೋಟೆಲ್ನಾಗ ಒಂದು ತಿನ್ಕೊಂಡು ಹೋಗ್ಕನಿ. ಆತ್ ಈಗ ದವಾಖಾನಿಗೆ ಕೂಸಿ ನೋಡಕ್ ಬರಂಗಿಲ್ಲನ? ಅಯ್ಯಯ್ಯ ಹೇಳಿ ಎಲ್ಲ ಹಡದಾಳ ಅನ್ನೋದು ಏನ್ ಜಾರ ಜಗತ್ನಾಗ ಹಡದಿಲ್ಲ ಹಡದಿಲ್ಲ ಹೇಳು. ಕೂಸರ ಎಲ್ಲಿ ಹೊಕ್ಕತಿ ಆಕಿರ ಎಲ್ಲಿ ಹೊಕ್ಕಾಳು ಬಂದ್ ಒಂದಿನ ನೋಡ್ಕೊಂಡು ಬರ್ತೀನಿ. ಹೇಳಟ್ ಹೇಳೇನಿ ಏನಾರ ಮಾಡ್ಕೊ. ಸುದ್ದಿ ಮುಟ್ಟಿ ಹೋಗಾಕ್ ಬಂದಿದ್ದಾನ. ಒಟ್ಟ ತಂದೊಂದು ಮಾತು ತಕೊಂಡು ಹೋಗಾಕ್ ಬಂದಾನ. ಹೆಂಗ್ ಹೊಕ್ಕಾನ ನೋಡು. ಬಾ ಬಾರ್ ಬ್ಯಾಂಗರ್ ಆಗಿದ್ದಾಗೈತಿ ಬಾ ಅಂತ ಸೋತ್ ಕರಿವಲ್ಲ ನೋಡು. ಹೋಗು. ಅವನು ಹೊಟ್ಟೆ ಉರಿಸಿದ ಉದ್ದಾರ ಆಗಿದ್ ಯಾವೂ ಇಲ್ಲ. ಬಿಡಾಡಿ ನನ್ನ ಮಗನ ತೆರಿಗೆ ನಿಂಬೆ ತಿಕ್ಕಿ ಮಂತ್ರಿಸಿ ತನ್ನ ಕಡೆ ಮಾಡ್ಕೊಂಡ್ಬಿಟ್ಟ ಅನಿಸ್ತೈತಿ. ಅವು ಅಂದ್ರೆ ದಿಕ್ಕರ್ ಸೊಂಟ ನೋಡು. ತಂಗಿ ವೀರೇಶ್ ಬಂದಿದ್ದಾನ? ಇಲ್ವೇ ಯಾಕ? ಇಲ್ಲ ನಾವು ಒಬ್ಬನಾಗೇನ ದವಾಖಾನೆಗೆ ಹೋಗ್ಬರ್ತೇನೆ ನಾನು ಅಂತಂದ. ನೋಡಿದ್ರೆ ದವಾಖಾನೆಗೆ ಎಲ್ಲೂ ಕಾಣವಲ್ಲ. ಮಂಜಪ್ಪ ಮನೆಗೆ ಹೋದೆ. ನಾನು ಕಳಿಸಿದೆ ಜಳಕ ಮಾಡಿ ಬರ್ತಾ ಅಂತಂದು. ಅದಕ್ಕೆ ಕಾಣವಲ್ಲ ಬಂದಿದ್ನೇ ಇಲ್ಲ ಅಂತ ಕೇಳಿದೆ. ಮಂಜಪ್ಪ ನಾನು ನೋಡಿಲ್ಲ ಅಂದ. ಅದಕ್ಕೆ ಕೇಳಿದ್ನ ಹೇಳಿ. ಇಲ್ಲಿ ಹೋಗ್ಬೇ ಬಂದೇ ಇಲ್ಲ. ಲಕ್ಷ್ಮ ಏನತ್ತ ನಿನ್ನ ಮಗಳು? ದಡವ ನಿದ್ದಿನ ಮಾಡೋದು ನೋಡಕ್ಕೆ ಬರೀ ನಿದ್ದೆ ಮಾಡ್ತಾಳ. ನಿದ್ದೆ ಮಾಡಿದ್ರೆ ಚಲೋ ಹೇಳ. ನಿದ್ದೆ ಮಾಡಿದ್ರೆ ಬುದ್ಧಿ ಹೆಚ್ಚಾಕತ್ತ. ನಿದ್ದೆ ಮಾಡದಟ್ಟು ಮಕ್ಳು ಆರೋಗ್ಯವಾಗಿರ್ತಾವತ್ತ. 22 ತಾಸು ನಿದ್ದೆ ಮಾಡ್ಬೇಕತ್ತಲ್ಲೇವಾ ಈಗ? ಅದಕ್ಕೆ ನಾನು ಡಾಕ್ಟರ್ತಿಗೆ ಅನ್ಯ ಹಿಂಗೆ ಮತ್ತೆ ಭಾಳ ನಿದ್ದೆ ಮಾಡ್ತೈತ್ರಿ ಕೂಸಂದ. ಇಲ್ಲ ನಿದ್ದೆ ಮಾಡ್ಲಿ ಚಲೋ ನಿದ್ದೆ ಮಾಡಿದ್ರ ಅಂತಂದ್ರೆ. ದಡವ ಹಾಲು ಕುಡಿಯಕ್ಕೂ ಹೇಳಂಗಿಲ್ಲ ನೋಡು. ಹೊಡೆದು ಎಬಸ್ಬೇಕು. ಹಂಗೆ ನಮ್ಮ ಹುಡುಗಿ ನಮ್ಮ ಅಪ್ಸರನ ಹಂಗ ನೋಡು. ಯವ್ವ ಆಕಿನ್ನು ಹುಡ್ತಾ ಬರೀ ನಿದ್ದಿನ ಮಾಡ್ತಿದ್ಲವ. ಯವ್ವ ಹಂಗಾಲಿ ಹೊಡೆದು ಎಬಿಸಿ ನೀ ಆಕಿಗೆ ಹಾಲು ಕುಡಿಸ್ಬೇಕಿತ್ತು. ತೊಂಬರ ಇಲ್ಲಿ ಒಟ್ಟೆ ಹತ್ಕೋತೀನಿ. ಏಯ್ ಯವ್ವ ಲಕ್ಷ್ಮವ್ವ ಎಟ್ರ ನೀವು ನಿದ್ದೆ ಮಾಡ್ತಾಳ ನೀನು? ಕಿವಿಯ ತಕ್ಕನ ಹುಯಿ ಅಂದ್ರೆ ಹಾಯ್ ಅಂದ್ರು ಏನಿಲ್ಲಲ್ಲ. ನೀನು ಮಿಸಗದಂಗೆ ನಿದ್ದೆ ಮಾಡ್ತಾಳಲ್ಲ. ಯವ್ವ ಬಾರಿ ನಿದ್ದೆ ಮಾಡೋಣ ಬಿಡ ನಿನ್ನ ಮಗಳು. ಏಯ್ ಹೇಳ ನೀನು ಎಟ್ ನಿದ್ದೆ ಮಾಡ್ತಿ? ಏಯ್ ದಾನಮ್ಮ ಯವ್ವ ನಿನ್ನ ಮೊಮ್ಮಗಳು ಮಂಜಪ್ಪನ ಎಲ್ಲ ಹರಿದು ಹಚ್ಕೊಂಡಾಳ ನೋಡುವ. ಯವ್ವ ಸೇಮ್ ಮಂಜಪ್ಪನ ಎಡಕ್ಕೆ ಹಾಕಿ ಬಲಕ್ಕೆ ತೆಗಿಯೋದು ನೋಡು. ಇಲ್ಲಿ ಹೇಳ ದೊಡ್ಡವ ಹಂಗೇನಿಲ್ಲ. ಏ ಮಾಡಕ್ಕ ಮಂಜಪ್ಪನಂಗ ಬಾ ಅಂತ ಹೇಳ್ಬೇಡ. ಮಂಜಪ್ಪನಂಗ ಬಾ ಅಂದ್ರೆ ಉರಿ ಆತಕ್ಕೆ ಏನು ಕದನಕ್ಕ ನಿಂದಿರ್ತಾವ. ಸುಮ್ಮನಿರು. ಆತಾತ. ಇಲ್ಲ ಮಲ್ಗಸ್ಲೇನ? ಹಾಲು ಕುಡಿಸಿ ಏನಂತ ಲಕ್ಷ್ಮಿ? ಹಾಲು ಕುಡಿಸನ್ ದೊಡ್ಡವ. ಇಲ್ಲೇ ಹಾಕ್ಬಿಡಿ. ಏನು ತಿಂದೆ ಲಕ್ಷ್ಮ? ಮುಂಜಾನೆ ಇಡ್ಲಿ ತರಿಸ್ಕೊಟ್ಟಿದ್ಲ ದೊಡ್ಡವ. ಇಡ್ಲಿ ತಿಂದೇನಿ. ಅಯ್ಯಯ್ಯ ಚಟ್ನಿ ಗಿಟ್ನಿ ತಿನ್ನಬಾರ್ದತ್ತಲ್ಲ ತಂಗಿ. ಕೊಟ್ಟಿದ್ದೇನಾ ಅದನ್ನ? ಏನು ಅದಕ್ಕೆ ಡಾಕ್ಟರ್ ಎಲ್ಲ ಕೊಡ್ರಿ ನಡಿತೈತಿ ಅಂದ್ರು. ಮತ್ತು ನಾವು ಮನೆಯಿಂದ ಏನೋ ಒಂದು ಮಾಡ್ಕೊಂಡು ಬಂದಿದ್ದಿಲ್ಲ. ಕೊಡು ಅಂದ್ರೆ ಅಂತೇಳಿ ನಾನು ಕೊಟ್ಟೆ. ಮತ್ತೆ ತಿಂದಾಳ ಏನು ಮಾಡೋದು? ಏನು ಬಿಡ ಡಾಕ್ಟರ್ ಎಲ್ಲ ತಿನ್ನಂತಾರ. ಕೂಸಿಗೆ ಹಾಲು ಕುಡಿಸ್ತಾಳೆ. ಯಾವ ಕೂಸಿನ ಸಣ್ಣದೈತಿ ಅಂಥವೆಲ್ಲ ಏನು ತಿನ್ನಕ್ಕೆ ಹೋಗ್ಬೇಡ ಲಕ್ಷ್ಮವ್ವ. ಏನು ಮಾಡೋದು ದೊಡ್ಡವ? ಮತ್ತು ಅವಾಗೂ ಮುಂಜಾನೆ ಹೋಗಿ ನಾಷ್ಟ ಮಾಡ್ಕೊಂಡು ಬರೋಕ್ಕಾಗಲಿಲ್ಲ. ಪಾಪ ಆಕಿನೂ ರಾತ್ರಿ ಬೆಳತಾನೆ ಇಲ್ಲೇ ಇದ್ಲು. ಮತ್ತು ಅನಿವಾರ್ಯ ಏನು ಆಗದಲ್ ಬಿಡು. ಏನು ಮಾಡೋದು?
ಇರ್ಲಿ. ನಾನು ಮೆಂತ್ಯ ಸೊಪ್ಪು ಹಾಕಿ ಸೊಪ್ಪನ್ನು ಬೇಳೆ ಮಾಡ್ಕೊಂಡು ಖಾರ ಭಾಳ ಹಾಕಿಲ್ಲ, ಒಂದೀಟ ಒಣ ಖಾರ ಹಾಕಿ ಉಪ್ಪು ತುಪ್ಪದ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಮಾಡ್ಕೊಂಬಂದೇನಿ. ಗನಾ ಚಲೋ ಆಗೈತಿ. ಬಿಸಿ ರೊಟ್ಟಿ ಅದಾವು, ತಿಂದ್ಬಿಡು. ನಾನು ಹಾಕಿ ಕೊಡಾಕಿ ಮೆಂತ್ಯ ಸೊಪ್ಪು ಎಲ್ಲ ಹೆಚ್ಚು ಕೊಡಾಕಿಗೆ. ಮತ್ತು ಮೆಂತ್ಯ ಚಟ್ನಿ ಅರದಿಡು ಒಂದಿಟ್ಟು, ಮೆಂತ್ಯ ಚಟ್ನಿನ ಒಂದಿಟ್ಟು ಮಾಡ್ಕೊಂಬಂದೇನಿ. ಅದಕ್ಕೆ ಹಾಲು ಹೆಚ್ಚು ಬರ್ತಾವು. ಬಿಸಿ ಬಿಸಿ ರೊಟ್ಟಿ ಒಂದಿಟ್ಟು ತುಪ್ಪ ಹಾಕೊಂಡು ಮೆಂತ್ಯ ಚಟ್ನಿ ಹಾಕೊಂಡು ತಿನ್ನು. ನಿನಗೆ ಸೊಂಟನ ಗಟ್ಟಿ ಆಕತಿ, ಹಾಲಿಗೆ ಕೂಸಿಗೆ ಚಲೋನು ಆಗ್ತೈತಿ. ತಿನ್ನು. ಅದಕ್ಕೆ ಅಟ್ಟೆಲ್ಲ ಯಾಕ್ರೆ ತಗೊಳಕ್ ಹೋಗಿದ್ದೇನ. ಇರ್ಲಿ, ಏನು ಜೀವನ ಪರ್ಯಂತ ಮಾಡ್ಕೊಡ್ತೇವೆ, ಇಂಥ ಹೊತ್ನ್ಯಾಗ ಮಾಡ್ಕೊಡೋದವ. ಹಂಗ ಸಜ್ಕಾನ ಕಿತ್ಲಾಕ ಹಾಕೊಂಬಂದೇನಿ. ಆಕೆಗೆ ಮೊದಲ ಒಂದಿಟ್ಟು ತುಪ್ಪ ಹಾಕಿ ಇನ್ನೂ ಸುಡಾಕತ್ತದ ಹಾಟ್ ಬಾಕ್ಸ್ನಾಗ ಹಾಕೊಂಬಂದೇನಿ. ಸಜ್ಕಾನ ಮೊದಲು ಕೊಟ್ಬಿಡು, ಈ ಕಟ್ಟೊಟ್ಟು ಬ್ಯಾಳಿನೂ ರೊಟ್ಟಿನೂ ಕೊಡಾಕಿ. ತಂಗಿ ಹಾಕೊಡ್ಲ. ಒಲ್ಬೆ, ಈಗ ಇಡ್ಲಿ ತಿಂದಿದ್ದಿನ ಕರಗಿಲ್ಲ, ಇನ್ನೊಂದಿಟ್ಟು ಹೊತ್ತು ಬಿಟ್ಟು ತಿತ್ತೀನಿ ಹೇಳು. ಯಾಕ ತಂಗಿ, ಸಜ್ಕಾ ಕುಡಿ ಒಂದಿಟ್ಟು. ನೀ ಮತ್ತೆ ಮಧ್ಯಾಹ್ನ ಕುಡಿಯಟ್ಟತ್ತಿಗೆ ಅದು ಆರೇ ಹೊಕ್ಕತಿ. ಈಗ ಒಟ್ಟು ಸಜ್ಕಾ ಕುಡಿ, ಬೇಕಾರೆ ಇಕ್ಕಟ್ಟು ಮಧ್ಯಾಹ್ನಂಗ ರೊಟ್ಟಿನ ಬ್ಯಾಳಿನ ತಿನ್ನುವಂತಿ. ತಂಗಿ ಒಂದು ಲೋಟ ಕುಡಿದು ಬಿಡು ತುಪ್ಪ ಹಾಕೊಂಡು. ಸ್ವಲ್ಪ ಕೊಡುವ, ಮತ್ತೆ ಬೇಕಾದ್ರೆ ಮಧ್ಯಾಹ್ನ ಒಂದಿಟ್ಟು ಉಣ್ತೇನೆ. ಆಯ್ತಾ, ಹಾಕೊಂಬರ್ತೀನಿ ತಡಿ. ಯವ್ವ ಲಕ್ಷ್ಮವ್ವ, ಕುಂಭಕರ್ಣನ ವಂಶದಕ್ಕೆವ ಯವ್ವ ನಿನ್ನ ಮಗಳು. ಎಷ್ಟೊತ್ತಿಂದ ನಿಂತು ನಾವು ಇಲ್ಲಿ ಇಟ್ಟು ಹೊಯ್ಕೋ ಬಡ್ಕೋ ಚಾಲು ಮಾಡೇವಿ. ಮಿಸಗದಂಗ ನಿದ್ದೆ ಮಾಡ್ತಾವ ನೋಡವ ಯವ್ವ ನಿನ್ನ ಮಗಳು. ಇವ ನಿದ್ದೆ ಒಳಗೆ ಏನು ಚಂದ ಕಾಣ್ತೈತೆವ. ನೆದ್ರ ತೆಗ್ದಿರಿಲ್ಲ ಲಕ್ಷ್ಮಿ? ತೆಗ್ದ ದೊಡ್ಡವ ಅವು. ಚಲ ದಿನ ದಿನ ನೆದ್ರ ತೆಗಿರಿ. ಮತ್ತೆ ನೀ ಹಾಲು ಕುಡ್ಸೋ ಮುಂದೆ ಕುಸಿನ ನೋಡಕ್ ಹೋಗ್ಬೇಡ. ಚಂದಾಗಿ ಮುಚ್ಕೊಂಡು ಹಾಲು ಕುಡಿಸಿ. ಮತ್ತೆ ಅವ್ರ ಕೈಯಾಗೆಲ್ಲ ಕುಸಿ ಕೊಡಕ್ ಹೋಗ್ಬೇಡ್ರಿ, ಅರ್ಬಿ ಸುತ್ತದಂಗ. ಕೊಟ್ರು ಭಾಳ ಹೊತ್ತು ಕೊಡಕ್ಕೆ ಹೋಗ್ಬೇಡ್ರಿ. ಬಾಯಾಗ ಬಾಯಿ ಇಡೋದು, ಹತ್ತಿರದ ಉಸಿರು ತೊಗೊಂಡು ಹೋಗೋದು ಮಾಡಕ್ಕೆ ಹೋಗ್ಬೇಡ್ರಿ. ಸುಳ್ಳ ಅವ್ರಿಗೆ ಏನೇನು ಇರ್ತೈತಿ, ಏನೋ ಸೂಕ್ಷ್ಮ ಕಾಲ ಯಾಕೆ ಬೇಕು. ಚಂದಾಗಿ ನೋಡ್ಕೊ. ನಿಮ್ಮ ಬೀಗರು ಬಿಜ್ರು ಏನು ಬರ್ತಿರ್ತಾರೆ ನೋಡಾಕ, ಏನು ಹೆಂಗಂದ್ರೆ ಹಂಗೆ ಕೊಡಕ್ಕೆ ಹೋಗ್ಬೇಡ. ಇವ ನಿನ್ನ ಮಗಳಿಗೆ ಇವತ್ತು ನಂದ ನೆದರಾಗಿತ್ತು ನೋಡ್ ಲಕ್ಷ್ಮವ್ವ. ನಾ ಹೋದ್ಮೇಲೆ ನೆದರ್ ತೆಗಿರಿ. ಹಂಗೇನಿಲ್ಲ ದೊಡ್ಡ, ನೀ ಯಾಕೆ ಹಂಗೆ ನೆದರ್ ಹಾಕ್ತಿ? ದೊಡ್ಡಕ್ಕೆ ಆದ್ಮೇಲೆ ಹೀರೋಯಿನ್ ಯಾಕ ನಿನ್ನ ಮಗಳು ನೋಡ್ಕೊಂಡಿರಿ ಲಕ್ಷ್ಮವ್ವ. ದೊಡ್ಡ ಯಾಕೆ ನಮ್ಮ ಅಪ್ಸರ ಫೋನ್ ಹಚ್ಚಾಗತ್ತಾಳಲ್ಲ, ಯಾಕೆ ತಗತ್ತಿದ್ದಾಳೆ? ತಡಿಯಾ ಲಕ್ಷ್ಮಿ, ಒಂದು ಈಟ ಮಾತಾಡ್ಬಿಡ್ತೇನೆ. ನನ್ನ ಮಗಳು ಫೋನ್ ಹಚ್ಚಾತಾಳೆ. ದೊಡ್ಡವ ಹೋಗ.